ನಮಸ್ಕಾರ ಎಲ್ಲರಿಗೂ. ಚಂದಾಪುರ ಎಂಬ ಊರು, ಅದರ ಮುಂದುಗಡೆ ರಾಶಿಯಂತೆ ಬಂಡೆಗಳು. ಅವುಗಳನ್ನು ಹೊಡೆದು ತೆಗೆದರೆ ಅಲ್ಲೊಂದು ಆಟದ ಬಯಲು ಮತ್ತು ಉದ್ಯಾನ ಆಗಿ ಮಕ್ಕಳಿಗೆ ಆಡಲು, ಜನರಿಗೆ ವಿಶ್ರಾಂತಿಗೆಂದು ಕೂಡಲು ಒಂದು ತಾಣವಾಗುತ್ತಿತ್ತು. ಆ ಊರ ಒಬ್ಬ ಶ್ರೀಮಂತ ತನ್ನ ಹಣದಲ್ಲಿ ಆ ಜಾಗದಲ್ಲಿ ಮೈದಾನ ಮತ್ತು ಉದ್ಯಾನ ನಿರ್ಮಿಸಲು ಸಿದ್ಧನಿದ್ದರೂ ಆ ಬಂಡೆ ರಾಶಿಗಳದ್ದೇ ದೊಡ್ಡ ತಲೆನೋವಾಗಿತ್ತು. ಊರ ಹಲವು ಯುವಕರು ಕುಳಿತು ಕಾಲ ಕಳೆಯುತ್ತಿದ್ದರೇ ಹೊರತು ಯಾರೂ ಆ ರಾಶಿ ಬಂಡೆ ಹೊಡೆಯಲು ಮುಂದಾಗಲಿಲ್ಲ. ಒಂದು ದಿನ ಆ ಯುವಕರು ಕುಳಿತ ಸ್ಥಳಕ್ಕೆ ಒಬ್ಬ ದಾರಿ ಹೋಗ ಬಂದು ತಾನು ಆ ಬಂಡೆಗಳನ್ನು ಹೊಡೆದು ಆ ಕಲ್ಲು ಚೂರುಗಳನ್ನು ತೆಗೆದುಕೊಂಡು ಹೋಗಲು ಅಪ್ಪಣೆ ಬೇಕೆಂದು ಕೇಳಿದ. ಆ ಯುವಕರು ಅದಕ್ಕೆ ತಾವೇ ಒಡೆಯರು ಎನ್ನುವಂತೆ ತೆಗೆದುಕೊಂಡು ಹೋಗು ಎಂದರು. ಮಾರನೇ ದಿನ ಅವನೇ ಒಂದು ಸುತ್ತಿಗೆ ತಂದು ಬೆಳಗಿನಿಂದಲೇ ಬಂಡೆ ಹೊಡೆಯತೊಡಗಿದ. ದಿನವೆಲ್ಲ ಬಿಸಿಲು ಬೇಗೆ ಲೆಕ್ಕಿಸದೆ ಹೊಡೆದ. ಇನ್ನೇನು ಸೂರ್ಯ ಮುಳುಗುವ ಸಮಯ. ಆ ಯುವಕರೆಲ್ಲರೂ ನೋಡುತ್ತಿದ್ದಂತೆ ಆ ಮನುಷ್ಯನಿಗೆ ಆ ಬಂಡೆ ಚೂರುಗಳಲ್ಲಿ ಒಂದು ತಳತಳ ಹೊಳೆಯುವ ಕಲ್ಲಿನ ಹರಳು ಸಿಕ್ಕಿತು. ಅದನ್ನು ತನ್ನ ಪಂಚೆಯಲ್ಲಿ ಭದ್ರವಾಗಿ ಕಟ್ಟಿಕೊಳ್ಳುತ್ತಿರುವಾಗ ಆ ಯುವಕರು ಅಲ್ಲಿಗೆ ಬಂದು ಅದು ಏನು ಎಂದು ಕುತೂಹಲದಿಂದ ಕೇಳಿದರು. ಆ ಮನುಷ್ಯನಿಗೂ ಅದು ಏನೆಂದು ತಿಳಿಯದು. ರತ್ನ ವ್ಯಾಪಾರಿಗೆ ತೋರಿಸಿ ಕೇಳುತ್ತೇನೆ ಎಂದ. ಆ ಸಮಯದಲ್ಲಿ ಆ ಊರಿನ ರತ್ನ ವ್ಯಾಪಾರಿ ಬರುತ್ತಿದ್ದ. ಅವನು ಕುತೂಹಲದಿಂದ ಏನೆಂದು ವಿಚಾರಿಸಿ ಹೊಳೆಯುವ ಕಲ್ಲಿನ ಹರಳನ್ನು ಪರೀಕ್ಷಿಸಿ, ಇದೊಂದು ವಜ್ರಕ್ಕೆ ಸಮಾನವಾದ ಅಪರೂಪದ ಹರಳು, ಮಾರಿದರೆ ಒಂದು ಹರಳಿಗೆ 1,000 ಆದರೂ ಬರಬಹುದು ಎಂದ. ಆ ಮನುಷ್ಯ ಇನ್ನೆರಡು ದಿನಗಳಲ್ಲಿ ಬಂದು ಕಲ್ಲುಗಳನ್ನು ಹೊಡೆಸಿ ಕಲ್ಲನ್ನು ಹರಳುಗಳನ್ನು ತೆಗೆದುಕೊಂಡು ಹೋಗುವುದಾಗಿ ಹೇಳಿ ತನ್ನ ಊರಿಗೆ ಹೊರಟ. ಈಗ ಆ ಯುವಕರಿಗೆ ತಾವೇ ಬಂಡೆಗಳನ್ನು ಹೊಡೆದರೆ ಬಹಳಷ್ಟು ಕಲ್ಲಿನ ಹರಳುಗಳು ಸಿಗಬಹುದು, ಅವುಗಳನ್ನು ಮಾರಿ ಹಣ ಸಂಪಾದಿಸಬಹುದು ಎನಿಸಿತು. ಮಾರನೇ ದಿನ ಬೆಳಗ್ಗೆಯಿಂದಲೇ ಬಂಡೆ ಹೊಡೆಯಲು ನಿಂತರು. 15 ದಿನಗಳಲ್ಲಿ ಬಂಡೆಗಳಿಂದ ತುಂಬಿದ್ದ ಆ ಜಾಗ ಬಟ್ಟ ಬಯಲಾಗಿ ಹೋಯಿತು. ಆದರೆ ಅದರಲ್ಲಿ ಒಂದೂ ಹರಳು ಸಿಗಲಿಲ್ಲ. ಛೆ, ಎಂಥ ಕೆಲಸವಾಯಿತು! ಒಂದೇ ಒಂದು ಹರಳು ಸಿಗಲಿಲ್ಲ, ವೃಥಾ ಕಷ್ಟಪಟ್ಟಂತಾಯಿತು ಎಂದು ಪೇಚಾಡಿಕೊಂಡರು. ಇದೆಲ್ಲವನ್ನು ನೋಡುತ್ತಿದ್ದ ಆ ಊರ ಶ್ರೀಮಂತ ಆ ಕಲ್ಲುಗಳಿಂದಲೇ ಸುತ್ತಲೂ ಒಂದು ಗೋಡೆ ಕಟ್ಟಿಸಿ 1 ತಿಂಗಳಲ್ಲೇ ಅದನ್ನು ಆಟದ ಮೈದಾನ ಮಾಡಿದ್ದು ಮಾತ್ರವಲ್ಲದೆ ಗಿಡಗಳನ್ನು ನೆಡೆಸಿ 1 ವರ್ಷದಲ್ಲಿ ಅದೊಂದು ಊರ ಜನರಿಗೆ ಕುಳಿತುಕೊಳ್ಳುವ ಉದ್ಯಾನವನವಾಗಿ ಮಾಡಿದ್ದ. ಯುವಕರಿಗೂ ಊರ ಜನರಿಗೂ ಇದನ್ನು ನೋಡಿ ಸಂತೋಷವಾಗಿತ್ತು. ಆಗಲೇ ಆ ಸಾಹುಕಾರ ಆ ದಾರಿ ಹೋಗ ಮನುಷ್ಯನನ್ನು ನಾನೇ ಗೊತ್ತು ಮಾಡಿ ಒಂದು ಬೆಲೆ ಬಾಳುವ ಹರಳನ್ನು ಕೊಟ್ಟು ಅದು ಅಲ್ಲಿ ಸಿಕ್ಕಂತೆ ತೋರಿಸಿ ನಾಟಕವಾಡು ಎಂದು ಹೇಳಿದ್ದು, ಹಾಗೂ ಊರ ರತ್ನ ವ್ಯಾಪಾರಿನೂ ನಾನು ಹೇಳಿದಂತೆ ಮಾಡಿ ಅದೊಂದು 1,000 ರೂಪಾಯಿ ಬೆಲೆ ಬಾಳುವ ಹರಳು ಎಂದು ಹೇಳಿದ. ಇದೆಲ್ಲ ನಾನೇ ಮಾಡಿಸಿದ್ದು ಎಂದು ನಿಜವನ್ನು ಹೇಳಿದ. ಯುವಕರಿಗೆ ಏನೂ ಸಿಟ್ಟು ಬರಲಿಲ್ಲ. ಈ ಉದ್ಯಾನ ಮತ್ತು ಆಟದ ಬಯಲನ್ನು ನಮಗಾಗಿ ಮಾಡಿಸಿ ಉಪಕಾರ ಮಾಡಿದ್ದೀರಿ, ನೀವು ಮನಸ್ಸು ಮಾಡಿದ್ದರಿಂದ ಇದೆಲ್ಲ ಸಾಧ್ಯವಾಯಿತು ಎಂದು ಶ್ರೀಮಂತನನ್ನು ಕೃತಜ್ಞತೆಯಿಂದ ಹೊಗಳಿದರು. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಮಾರಲ್ ಬೈಟ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇದೇ ರೀತಿ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.